ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಗುರುವಾರ ಅಂತ ಹೇಳಿದ್ವಿ. ಗುರುವಾರ ಉತ್ತರವಾಗಿರ್ತಕ್ಕಂಥ ಗುರು ವಾಸಸ್ಥಳ. ನಮ್ಮನೆ ಉತ್ತರದಲ್ಲಿ ಯಾವತ್ತೂ ಗುರು ವಾಸವಾಗಿರ್ತಾನೆ ಅನ್ನೋದು ಮೊದಲೇ ಮುಖ್ಯ. ಮನೆ ಗೃಹ ನಿವಾಸದಲ್ಲಿ ಉತ್ತರ ಭಾಗದಲ್ಲಿರ್ತಕ್ಕಂಥ ಭಾಗ ಯಾವತ್ತೂ ಚೆನ್ನಾಗಿ ನೋಡ್ಕೋಬೇಕು, ಶುಚಿರ್ಭೂತವಾಗಿ ನೋಡ್ಕೋಬೇಕು, ದೈವತತ್ವವಾಗಿ ನೋಡ್ಕೋಬೇಕು. ಅದಕ್ಕೆ ನಾವೇನು ಮಾಡ್ಬಿಡ್ತೀವಿ, ಯಾವತ್ತು ಗುರು ಎಲ್ಲಿ ವಾಸವಾಗಿರ್ತಾರೋ ಅಲ್ಲಿ ಒಂದು ತುಳಸಿ ಕಟ್ಟೆ ಇಟ್ಬಿಡ್ತೀವಿ. ಅದಕ್ಕೆ ನಿಮ್ಮ ಮನೆ ತುಳಸಿ ಕಟ್ಟೆ ಯಾವತ್ತೂ ಉತ್ತರಕ್ಕಿರಬೇಕು. ತುಳಸಿ ಕಟ್ಟೆ ಉತ್ತರದಲ್ಲಿದ್ದು ಪೂಜೆ ಪುನಸ್ಕಾರ ಮಾಡಿದಾಗ ಏನು ಫಲ ಸಿಗತ್ತೆ? ಮೊದಲಾಗಿ ಶಿವನ ಸ್ವಾಗತಿಸೋಣ, ತದನಂತರ ಮಾತಾಡೋಣ ಬನ್ನಿ. ನೋಡಿದ್ರೆ ಪರಮಾತ್ಮನ ಕೃಪಾ ಕಟಾಕ್ಷ ಯಾವತ್ತೂ ಗುರು ಅನುಗ್ರಹ ಉತ್ತರದಲ್ಲಿ. ಪೂರ್ವದಲ್ಲಿ ವಾಸವಾಗಿರೋದು ಇಂದ್ರ, ಪಶ್ಚಿಮದಲ್ಲಿ ಶನೇಶ್ವರ, ದಕ್ಷಿಣದಲ್ಲಿ ಸಾಕ್ಷಾತ್ ಕುಜ ಅಂಶದಲ್ಲಿ ಕೂತಿರತಕ್ಕಂಥ ಯಮ. ಆ ಯಮನ ಜೊತೆಗೆ ಈ ಭಾಗದಲ್ಲಿ ಉತ್ತರಕ್ಕೆ ಕೂತಿರೋದು ಲಕ್ಷ್ಮೀ ಕೃಪಾ ಕಟಾಕ್ಷದಲ್ಲಿ ಕುಬೇರ. ಅದಕ್ಕೆ ಅಂತ ಒಂದು ಕುಬೇರ ಸಾಕ್ಷಾತ್ ಶಿವನ ಅಂಶ ಆಗಿರೋದ್ರಿಂದ ಉತ್ತರವನ್ನ ಬಹಳ ಚೆನ್ನಾಗಿ ನೋಡ್ಕೋಬೇಕು. ಉತ್ತರೇ ಉತ್ತರೇ ಉದಯೋನ್ಮುಖಿ. ತುಳಸಿಯನ್ನ ಶ್ರೀ ತುಳಸಿ ಜಯ ಮುನಿಯವೇ, ಜಯ ಮುನಿಯವೇ ಮಂಗಳಗ ಸೌಭಾಗ್ಯವತಿಯೇ. ಅಂದ್ರೆ ಆ ಮಂಗಳವಾಗಿ ಸೌಭಾಗ್ಯವತಿಯೇ ಯಾರು? ಕೃಷ್ಣ ತುಳಸಿ. ಶ್ರೀ ತುಳಸಿ ಅಂದ್ರೆ ಕೃಷ್ಣ ತುಳಸಿ ಅನ್ನೋ ಕಪ್ಪು ತುಳಸಿ, ವಿಷ್ಣು ತುಳಸಿ ಆಗಿರತಕ್ಕಂಥ ಶ್ರೀ ತುಳಸಿ ಅಂದ್ರೆ ಲಕ್ಷ್ಮಿ. ಆ ಲಕ್ಷ್ಮೀನಾರಾಯಣ ಇಬ್ಬರ ಸಂಗಮವೇ ವಿಶೇಷವಾಗಿರ್ತಕ್ಕಂಥ ಉತ್ತರ ತುಳಸಿ. ಈ ಉತ್ತರದಲ್ಲಿ ಈ ಎರಡೂ ಗಿಡಗಳನ್ನ ಅಂದ್ರೆ ತುಳಸಿ, ಕಪ್ಪು ತುಳಸಿ ಮತ್ತು ಬಿಳಿ ತುಳಸಿಯನ್ನ ಎರಡು ಪಕ್ಕಪಕ್ಕದಲ್ಲಿ ಇಟ್ಟು ಊದ್ಗಡ್ಡೆಯನ್ನು ಹಚ್ಚಿ ನೀರನ್ನ ಅರ್ಘ್ಯವನ್ನ ಯಾವತ್ತು ಉತ್ತರಕ್ಕೆ ಕೊಟ್ಟಾಗ ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯ ಬಹಳ ಚೆನ್ನಾಗಿ ಪರಿವರ್ತನೆ ಆಗುತ್ತೆ. ನಮ್ಮನೆ ಒಳಗೆ ನಿಮ್ಮನೆ ಒಳಗೆ ಯಾವ ಕಾಲಕ್ಕೂ ದಾರಿದ್ರ್ಯ ಬರದೇ ಇದ್ದ ಹಾಗೆ ನೋಡ್ಕೊಳ್ಳೋದೇ ತುಳಸಿ. ಅದಕ್ಕೆ ಎಷ್ಟೋ ಜನ ಉತ್ತರಕ್ಕೆ ಇಟ್ಟರೆ ನೋಡಿ, ಹೆಂಗಸರು ನೀವು ಪೂರ್ವದಲ್ಲಿ ಇಟ್ಟಿರ್ತೀರಾ, ಎಲ್ಲೋ ಎಂಟ್ರೆನ್ಸ್ ಇಟ್ಟಿರ್ತೀರಾ, ಮನೆಗೆ ಬಂದ ತಕ್ಷಣ ಇಟ್ಟಿರ್ತೀರಾ. ಈ ಹೆಂಗಸರು ಸಾಧಾರಣವಾಗಿ ದಿನಗಳು ಕಳ್ಕೊಂಡಿರಲ್ಲ, ಮನೆಗೆ ಬಂದ್ಬಿಡ್ತಾರೆ, ನೇಟಾಗಿ ಬಂದ್ಬಿಡ್ತಾರೆ. ಬೋರ್ಡ್ ಹಂಟು ಹಾಕೊಂಡಿರಲ್ಲ, ನಮ್ಗೆ ಗೊತ್ತಾಗಿರಲ್ಲ ಅವ್ರು ಏನು ಮಾಡ್ಕೊಂಡು ಬಂದಿದ್ದಾರೋ ಇಲ್ವೋ ಅಂತ. ಅದಕ್ಕೆ ಇವತ್ತು ಅವ್ರಿಗೆ ಪೀರಿಯಡ್ಸ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲದೆ ಎಷ್ಟೋ ಜನ ಏನು ಮಾಡ್ತೀರಾ, ಹೆಂಗಸರಿಗೆ ಇನ್ನೊಂದು ಸೂಚನೆ ಕೊಡ್ತಾ ಇದ್ದೀನಿ, ದಯವಿಟ್ಟು ಯಾವುದು ತಿಳ್ಕೊಳ್ಳಿ, ನೀವು ಅಕಸ್ಮಾತ್ ಪೀರಿಯಡ್ಸ್ ಇತ್ತು ಅಂದರೆ 5 ದಿನಗಳ ಕಾಲ ನಿಮ್ಮ ತಾತನ ಮನೆ ಗಂಟೇನು ಹೋಗಲ್ಲ, ಬಾಯಿ ಮುಚ್ಕೊಂಡು ಮನೇಲಿರಿ. ಯಾರ ಮನೆಗೂ ಹೋಗಕ್ಕೆ ಹೋಗಬೇಡಿ. ಅವ್ರ ಮನೇಲಿ ಪೂಜೆ ಪುನಸ್ಕಾರ ಮಾಡಿರ್ತಾರೆ. ಅಕಸ್ಮಾತ್ ಅವ್ರ ಮನೇಲಿ ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಹೋಮವನ್ನು ನಡೆಸ್ತಾ ಇರ್ತಾರೆ, ಅಥವಾ ಬೇಕು ಅಂತ ಅವ್ರ ಮನೇಲಿ ಏನೋ ಒಂದು ಕಾರ್ಯ ನಡೀದೇ ಇದ್ರೂ ಸುಮ್ಮನೆ ಅವ್ರ ಪಾಡಿಗೆ ಆನಂದವಾಗಿರ್ತಾರೆ. ನೀವು ಹೋಗಿ, ಕೆಲವರು ಹೆಂಗಸಿದ್ದಾರೆ ಬೇಕು ಅಂತ ಸಂಸಾರ ಹಾಳು ಮಾಡೋಕ್ಕೆ ಅಂತಲೇ ಎಷ್ಟೋ ಜನ ಹೋಗಿರ್ತಾರೆ ಆ ಪೀರಿಯಡ್ಸ್ ಟೈಮಲ್ಲಿ. ನಾನು ಹೇಳ್ತೀನಿ ಕೇಳಿ, ನಿಮ್ಮ ತಾಯಿ ಮನೆ ಕೂಡ ಹೋಗಬಾರ್ದು. ಯಾವ ಕಾಲಕ್ಕೂ ಆ ಪೀರಿಯಡ್ಸ್ ಟೈಮಲ್ಲಿ ಕೂತ್ಕೋಬೇಕು ಅಂತ ಹೇಳ್ತೀವಿ ಹೆಣ್ಮಕ್ಳಿಗೆ. ಕೆಲಸಕ್ಕೆ ಹೋಗಿ ಏನೋ ಮಾಡ್ಕೊಂಡು ಹೋಗಿ, ಆದರೆ ಈ ನಡುವೆ ಅದು ಆರಾತಿ ಆಗ್ತಾ ಇರತಕ್ಕಂಥ ವಿಚಾರ. ನೀವುಗಳು ಯಾವತ್ತಿದ್ರೂ ಪೀರಿಯಡ್ಸ್ ಟೈಮಲ್ಲಿ ಎಲ್ಲೂ ಹೊರಗಡೆ ಹೋಗಬಾರ್ದು ಅನ್ನೋದೇ ಶಾಸ್ತ್ರ. 5 ದಿವಸ ಅಂತೂ ಬೇರೆ ಕಡೆ ಹೋಗಬೇಡಿ. ಅಕಸ್ಮಾತ್ ಅವ್ರ ಮನೇಲಿ ಕಲಶ ಇಟ್ಟಿದ್ರು, ಪೂಜೆ ಪುನಸ್ಕಾರ ಮಾಡಿದ್ರು ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಜೀವನದಲ್ಲಿ ನೀವು ಯಾರಾದರೂ ಮನೆಗೆ ಆ ಪೀರಿಯಡ್ಸ್ ಟೈಮಲ್ಲಿ ಹೋದ್ರಿ, ಅವ್ರ ಮನೇಲಿ ಪೂಜೆ ಪುನಸ್ಕಾರ ಮಾಡಿರೋ ಕಲಶನ ಅಕಸ್ಮಾತ್ ವಿಸರ್ಜನೆ ಮಾಡುವಾಗ ಕೆಟ್ಟೋಯ್ತು ಅಂತ ಇಟ್ಕೊಳ್ಳಿ, ಅವ್ರ ಮನೇಲಿ ಬೇಜಾರಾಗಿರುತ್ತೆ. ಯಾರೋ ಬಂದು ಹೋದ್ರು, ಕೆಟ್ಟೋಯ್ತು ಕಲಶ ಅಂತ ಒಂದು ಬೈಕೊಳ್ಳೋದು ಯಾರನ್ನ ಅನ್ನೋದು ಗೊತ್ತಿರಲ್ಲ. ಆದರೆ ಕಲಶ ಮಾತ್ರ ಶಾಪ ಹಾಕೋದು ನಿಮ್ಮನ್ನೇ. ಯಾಕೆಂದ್ರೆ ನಿಮ್ಮಿಂದಾನೇ ಆ ಕಲಶ ಕೆಟ್ಟೋಗಿರುತ್ತೆ. ಯಾವತ್ತೂ ಅಷ್ಟೇ ತುಳಸಿ ಕೂಡ ತೋರಿಸುತ್ತೆ. ಒಂದು ದಾರಿದ್ರ್ಯವು ಮನೆಯೊಳಗೆ ಬರೆದಿದ್ದ ಹಾಗೆ ತುಳಸಿ ಯಾಕೆ ಒಣಗೋಗುತ್ತೆ? ಅಕಸ್ಮಾತ್ ಹೆಂಗಸ ಸರಗು ಹೀಗೆ ಬಂದು ಹಾಗೆ ಸೋಕ್ಬಿಡ್ತು ಅಂದರೆ ತುಳಸಿ ಒಣಗಿ ನೀರಾಗೋಗುತ್ತೆ. ಯಾಕೆ ಅಂದರೆ ಅಷ್ಟು ವಿಶೇಷವಾದ ಮಡಿ ಆ ತುಳಸಿ ತೋರಿಸುತ್ತೆ. ಅದಕ್ಕೆ ಹೇಳೋದು, ಹೆಂಗಸರು ಅಂಥ ಸಮಯದಲ್ಲಿ, ದಿನಗಳಿದ್ದ ಸಮಯದಲ್ಲಿ ದಯವಿಟ್ಟು ಯಾರ ಮನೆಗೂ ಕಳೆಯಬೇಡಿ. ಕಲಶ ಶಾಪ ಹಾಕ್ತು ಅಂದರೆ ನಿಮ್ಮ ಗರ್ಭಕೋಶ ಆಪರೇಷನ್ ಮಾಡಿ ತೆಗೆಸೋದು, ವಯಸ್ಸಾದ ಕಾಲದಲ್ಲೂ ತೆಗೆಯೋದು ಗ್ಯಾರಂಟಿ, ಬರೆದಿಟ್ಕೊಳ್ಳಿ. ಇದು ನಿಜವಾದ ಶಾಪ, ಆ ತುಳಸಿ ಹಾಕ್ತಕ್ಕಂಥ ವಿಧಾನ. ಸೀತಾಮ್ಮನವ್ರು ನಿಮ್ಗೆ ಹೇಳಿದ್ದೀನಿ, ಯಾವತ್ತು ಸೀತಾಮ್ಮನವರು ಹೇಳಿರ್ತಕ್ಕಂಥ ಶಾಪ ತುಳಸಿಗೆ ಹಾಕಿದ್ರು. ನಿನಗೆ ಯಾವ ಸ್ಥಾನ ಮಾನ ಗೌರವ ಇಲ್ಲದೆ ನೀನು ಎಲ್ಲಂದ್ರೆ ಅಲ್ಲಿ ಬೆಳಿ. ನನ್ನ ಒಂದು ಗಂಡನ ಜೊತೆ ನಾವಿಬ್ಬರು ಹೇಳಿರ್ತಕ್ಕಂಥ ವಿಚಾರವನ್ನ ನೀನು ಸತ್ಯವನ್ನ ಹೇಳಿಲ್ಲ, ಅದಕ್ಕೋಸ್ಕರ ನೀನು ಕಾರಣರೂಪವಾಗಿರೋದ್ರಿಂದ ನಿನಗೆ ಹಾಕ್ತಕ್ಕಂಥ ಶಾಪ ಎಲ್ಲಂದ್ರೆ ಅಲ್ಲಿ ಬೆಳಿ, ಕಸ ಗಡಿ ಎಲ್ಲಾದರೂ ಬೆಳಿಬೋದು ಅಂತ ಹೇಳಿ ತುಳಸಿ ಶಾಪ ಹಾಕೋದು. ಅದೇ ಥರ ತುಳಸಿನೂ ಹೇಳ್ತು, ನನ್ನ ಆಲಂಗನಲ್ಲಿ ಕೃಷ್ಣ ಪರಮಾತ್ಮನ ನಾನು ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀನಿ ಅಂದರೆ ಅದೇ ಬೃಂದಾವನದಲ್ಲಿ. ಆ ತುಳಸಿ ಹೇಳ್ತಾರಂತೆ, ನನಗೆ ಒಳ್ಳೆ ಸ್ಥಾನವನ್ನು ಕೊಟ್ಟಿದ್ದಾನೆ ಬೃಂದಾವನದಲ್ಲಿ. ಕೃಷ್ಣ ಪರಮಾತ್ಮ ಎಲ್ಲೂ ವಾಸವಾಗಿರ್ತಾನೆ, ಬೃಂದಾವನ ವಾಸವಾಗಿರ್ತಾನೆ. ಅದಕ್ಕೆ ನಿಮ್ಗೆ ಎಷ್ಟೋ ಜನ ಹೇಳಿದ್ದೀನಿ, ಒಂದು ಕೃಷ್ಣ, ರಾಧಾ, ರುಕ್ಮಿಣಿ, ಹಸು ಸಮೇತ ಇರ್ತಕ್ಕಂಥ ಕೃಷ್ಣ ಅಕಸ್ಮಾತ್ ತುಳಸಿ ಕಟ್ಟದಲ್ಲಿ ಇಟ್ಬಿಟ್ರೆ ಅಬ್ಬಾ ಕೆಲಸನೇ ಬೇರೆ. ನಿಮ್ಮ ಮನೇಲಿ ಗಂಡ ಹೆಂಡತಿ ಹೆಂಗಿರ್ತೀರ ಅಂದರೆ ಫಸ್ಟ್ ಕ್ಲಾಸ್ ರೀ ಅಂತ ಬೈಯೋದು ಇಲ್ಲ, ಅವ್ನು ಅಂತ ಉಗಿಯೋದು ಇಲ್ಲ,
ಹೊಡೆಯೋದಂತೂ ಬಹಳ ಪ್ರೀತಿ, ಏನು ಎಲ್ಲಿಲ್ಲದೆ ಇರೋ ಪ್ರೀತಿ, ಜಗತ್ತು ಹೆಂಡ್ತಿನ ಬಿಟ್ಟೇ ಇಲ್ವೇನೋ ಅನ್ನೋ ರೀತಿ ಪ್ರೀತಿ ಪ್ರೇಮ ಇರುತ್ತೆ. ಕೆಲವ್ರಿಗೆ ವಯಸ್ಸಾದ್ಮೇಲೆ ನೋಡಿ, ಮಕ್ಕಳಾಗೋದ್ರೂ ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿರ್ತಾರೆ ಗೊತ್ತಾ. ಬರೀ ಹೋಗೋಣ ಪಿಕ್ಚರ್ಗೆ ಹೋಗೋಣ, ನಿಮ್ಮ ಮಕ್ಕಳು ಎಲ್ಲಾದ್ರೂ ಹಾಳಾಗೋಗ್ಲಿ ಅಂದ್ಬಿಟ್ಟು ಹೊರಟೋಗಿರ್ತಾರೆ. ಅವರಲ್ಲಿ ಇವತ್ತಿಗೂ ರಾತ್ರಿ ಆದರೆ ಸಾಕು ಹೆಂಡತಿರು ಏನು ಚೆನ್ನಾಗಿ ಎಲೆ ಅಡಿಕೆ ಹಾಕೊಂಡು ಗಂಡನಿಗೆ ಕೊಡ್ತಾರೆ ಅಂತೀರಾ. ಏನು ಈ ವಯಸ್ಸಲ್ಲೂ ಇಷ್ಟು ಲವ್ ನಿಮಗೆ ಅಂತಾರೆ. ನೋಡಿ ಯಾಕೆ ನನಗೆ ಕೆಂಪಾಗಿದೆ, ಪ್ರೀತಿ ಜಾಸ್ತಿ ಅಂತಾರೆ. ಜಾತಕ ಪ್ರೀತಿ ವಿಶ್ವಾಸ ಅಂದರೆ ಅಂಥವ್ರ ಮನೇಲಿ, ಯಾರ ಮನೇಲಿ ತುಳಸಿ ಉತ್ತರಕ್ಕೆ ಇಟ್ಟಿರ್ತೀರೋ ಅವರ ಮನೇಲಿ ಪ್ರೀತಿ ವಿಶ್ವಾಸ ಜಾಸ್ತಿ. ಯಾವತ್ತು ಹೆಣ್ಣು ಮಕ್ಕಳು ಗಂಡಂದ್ರ ಜೊತೆಗೆ ಎಷ್ಟು ಚೆನ್ನಾಗಿರ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಆ ಬಾಂಧವ್ಯ ಯಾವತ್ತಿರುತ್ತೆ ಅಂದರೆ, ನೀವು ದಿನಗಳ ಸಮಯದಲ್ಲಿ ಬೇರೆಯವ್ರ ಮನೆಗೆ ಹೋದಾಗ ನಿಮ್ಮನೆ ಸಂಸಾರವನ್ನು ಕೆಡಿಸೋದು ಆ ತುಳಸಿ ಶಾಪ ಹಾಕ್ತು. ಅದಕ್ಕೋಸ್ಕರ ಆ ತುಳಸಿ ಮನೆಗೆ ಯಾವತ್ತಿದ್ರು ನೀವು ಆ ಮನೇಲಿ ತುಳಸಿ ಇಟ್ಕೊಂಡ್ರೆ ಸಾಕು, ನಿಮ್ಮ ಮನೆಗೆ ದರಿದ್ರ ಬರದೇ ಇದ್ದ ಹಾಗೆ ಕಾಪಾಡುತ್ತೆ. ಅಕಸ್ಮಾತ್ ಬೇಕು ಅಂತ ಬರ್ತಾರೆ, ಸೇಲ್ಸ್ಗಳು ಬರ್ತಾರೆ, ಸೇಲ್ಸ್ ಆ ಕಡೆಯಿಂದ ಒಮ್ಮೆ ಯಾರೋ ಬರ್ತಾರೆ, ಏನೋ ಮಾರ್ಕೊಂಡು ಬರ್ತಾರೆ, ಯಾರಿಗೆ ಗೊತ್ತು, ಬಿಗ್ ಸ್ಟೋರ್ ಬರ್ತಾಳೆ, ಅವಳಿಗೇನು ವಯಸ್ಸಾಗಿರ್ತಾನೆ ಬೋರ್ಡ್ ಹಾಕಿರ್ತಾಳ ಗೊತ್ತಿಲ್ವೇ, ಅವಳು ಹಾಗೇ ಬರ್ತಾಳೆ, ನಿಮ್ಗೇನು ಗೊತ್ತು, ನೀವು ಹೇಗೊಂಡು ತಟ್ಟೆ ಹಾಕಿರ್ತೀರಾ, ಮುಟ್ಟಿರ್ತೀರಾ, ಮುಗ್ದಾಯ್ತು ಕತೆ ಅಲ್ಲಿಗೆ. ಅದಕ್ಕೋಸ್ಕರ ಜೀವನದಲ್ಲಿ ತುಳಸಿಯನ್ನು ಉತ್ತರಕ್ಕೆ ಇಟ್ಕೊಂಡ್ರೆ ಸಾಕು, ನಿಮ್ಮನೆ ರಕ್ಷಣೆ. ಆಮೇಲೆ ಚಿಕ್ಕ ಮಕ್ಕಳಿಗೆ ಗಾಳಿ ಸೋಕತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನಕ್ಕೆ ನೋಡಿ 24 ಗಂಟೆ ಮೊನ್ನೆ ಯಾರಿಗೋ ಫಂಕ್ಷನ್ಗೆ ಹೋಗಿದ್ವಿ, ಆ ಫಂಕ್ಷನ್ಗೆ ಹೋದ ತಕ್ಷಣ ಸಾಕು, ಬಂದ ತಕ್ಷಣ ನನ್ನ ಮಗು ವಾಂತಿ ಅಂದರೆ ವಾಂತಿ, ಬೇದಿ ಅಂದರೆ ಬೇದಿ, ಅದೆಷ್ಟು ವಾಂತಿ ಬೇದಿ ಆಗೋಯ್ತು ಅಂತ ಒದ್ದಾಡ್ತೀರ. ಯಾತಕ್ಕೆ ಆಗೋದು ಆ ವಾಂತಿ ಬೇದಿ? ಅಲ್ಲಿ ಹೋಗಿ ಫುಡ್ ಇನ್ಫೆಕ್ಷನ್, ಡಾಕ್ಟರ್ ಹೇಳ್ತಾನೆ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಫುಡ್ ಇನ್ಫೆಕ್ಷನ್ ಅಲ್ಲ, ದೃಷ್ಟಿ. ಆ ದೃಷ್ಟಿನೇ ಆ ಮಗುಗೆ ಸೋಕಿರ್ತಕ್ಕಂಥ ವಿಚಾರ. ಯಾತಕ್ಕೆ ಹಂಗಾಗತ್ತೆ? ನಿಜವಾಗ್ಲೂ ನಿಮ್ಮಲ್ಲಿ ಗಾಳಿ ಸೋಕೋದ್ರಿಂದ, ಈ ರೀತಿ ಅಕಸ್ಮಾತ್ ಅಲ್ಲಿರ್ತಕ್ಕಂಥ ವಾತಾವರಣದಿಂದ ಮಗುಗೆ ನೋಡಿ, ಕೆಲವರು ಎಷ್ಟೋ ಜನ ಹೇಳಿದ್ದೀನಿ, ಹುಟ್ಟುದಬ್ಬವನ್ನು ದಯವಿಟ್ಟು 5 ವರ್ಷದವರೆಗೂ ಮಕ್ಕಳಿಗೆ ಆಚರಿಸಬಾರ್ದು. ಇದರದೇ ಒಂದು ಸಬ್ಜೆಕ್ಟ್ ತಗೊಂತೀನಿ ನಿಮಗೆ. ಯಾವ ಕಾಲಕ್ಕೂ ಮಗುಗೆ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಆಗುತ್ತೋ ಅಲ್ಲಿವರೆಗೂ ಹುಟ್ಟುದಬ್ಬ ಆಚರಿಸದೇ ಮಾಡಬಾರ್ದು. ಗ್ರ್ಯಾಂಡಾಗಿ ಸೆಲೆಬ್ರೇಷನ್, ಏನು ಒಂದು ಕಾರ್ಡ್ ಓಡಿಸೋದಂತೆ, ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತೆ, ಮಗು ಕೇಕ್ ಕಟ್ಸೋ. ಯಾವ ನನ್ನ ಮಗ ಹೇಳ್ದೋ ನಿಮಗೆ ಈ ಶಾಸ್ತ್ರನ? ಅದಕ್ಕೆ ದೃಷ್ಟಿ ಹೊಡೆಯೋದು. ಆ ಮಗು ನೋಡಿ ಏನು ಚೆನ್ನಾಗಿ ಗುಂಡ್ಗುಂಡಿಗಿದೆ, ಅದೇನು ವಜ್ರದ ಒಲೆ ಹಾಕ್ಬಿಟ್ಟಿದಾರಂತೆ, ಅತ್ತೆ ಮಾವ ಗಿಫ್ಟ್ ಕೊಟ್ಟಿರುತ್ತೆ ಉಂಗ್ರದ ಮೂಲ. ಹೀಗಾಯ್ತು ಅಂದರೆ ಆ ಮಗುಗೆ ವೈದಿ ವಾಂತಿ ಯಾಕೆ ಮಾಡಬೇಕು? ಲಕ್ಷ್ಮಣ ಆ ಮಗುನ 5 ವರ್ಷದವರೆಗೂ ಲಕ್ಷ್ಮಣ ನೋಡಿಕೊಂಡು ತಾಯಿ ಮಗು ಆನಂದವಾಗಿ ಕ್ಷೇಮವಾಗಿತ್ತು. ಆಮೇಲೆ ಮಾಡ್ಕೊಳ್ಳಿ ಹುಟ್ಟದಬ್ಬ, ನಕ್ಷತ್ರದ ಪ್ರಕಾರ ಬಲ ಸಿಗುತ್ತೆ, ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಆ ಹುಟ್ಟದಬ್ಬದ ದಿವಸ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ಬೇಕು. ಅದಕ್ಕೆ ಹೇಳೋದು, ಈ ಮಕ್ಕಳಿಗೆ ರಕ್ಷಣೆ ಬೇಕು, ವಾಂತಿ ಭೇದಿಗಳಾಗಬಾರ್ದು, ಗಾಳಿ ಸೋಕಬಾರ್ದು. ಎಲ್ಲಂದ್ರೆ ಅಲ್ಲಿ ದಾಟಿರ್ತೀರಾ ಗೊತ್ತಿಲ್ಲ, ರೋಡಲ್ಲೆಲ್ಲೋ ಹೋಗಿರ್ತೀರ, 3 ರೋಡ್ ಹೊರಸ್ಕೊಂಡು ಬಂದಿರ್ತೀರ, ಆ ಮಗು ಎಳೆ ಮಗುನ ತೊಗೊಂಡೋಗಿರ್ತೀರ. ಅಕಸ್ಮಾತ್ ಎದೆ ಹಾಲು ಕುಡಿಸ್ತೋಂಥ ಮಕ್ಕಳಿಗಿದ್ರೆ ತಾಯಿಗೂ ದೋಷ ಬರುತ್ತೆ. ಯಾಕೆಂದರೆ ಅವಳಿಗೆ ಅವತ್ತಿನ ದಿವಸ ನೋಡಿ ನೀವು ದೃಷ್ಟಿ, ಮಗು ಆಗಿರ್ತಕ್ಕಂಥದ್ದೇ ಸೇಮ್ ತಾಯಿಗಾಗತ್ತೆ. ಯಾಕಂದರೆ ಎದೆ ಹಾಲು ಕುಡಿಸ್ತಾ ಇರ್ತಾರೆ, ಇನ್ನು ಅವರಿಗೆ ಆ ಮಗುಗೆ ಇನ್ನೂ ಕನೆಕ್ಷನ್ 5 ಇಯರ್ಸ್ ಇರುತ್ತೆ. ಆ 5 ವರ್ಷದವರೆಗೂ ಆ ಮಕ್ಕಳಿಗೆ ಹುಟ್ಟುದಬ್ಬನ ಆಚರಿಸಬಾರ್ದು. ಅದಕ್ಕೆ ಆ ಮನೇಲಿ ಏನು ಮಾಡಬೇಕು? ರಕ್ಷಣೆಗೆ ತುಳಸಿ ಕಟ್ಟೆಯನ್ನ ಉತ್ತರಕ್ಕೆ ಇಟ್ಕೋಬೇಕು. ನಿಮ್ಮ ಮನೇಲಿ ಉತ್ತರಕ್ಕೆ ಜಾಗ ಇಲ್ದಿದ್ರೆ ಏನು ಅನ್ನೋ ಕ್ವಶನ್ ಮಾರ್ಕ್ ಇದೆಯಾ? ಅದಕ್ಕೆ ಆನ್ಸರ್ ಕೊಡ್ತೀನಿ, ನಾನೇ ಕೊಡಬೇಕು, ಇನ್ಯಾರು ಕೊಡೋಕ್ಕಾಗತ್ತೆ? ಕಾಯ್ತಾ ಇರಿ, ಇದು ಬಂದೆ.